ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನನ್ನ ಮಗಳನ್ನ ಜಸ್ಟ್ ಈಗ ತಾನೇ ಎದ್ದೇಳಿಸ್ತಾ ಇದ್ದೀನಿ. ಎದ್ದೇಳಮ್ಮ, ಎದ್ದು ಫೇಸ್ ವಾಶ್ ಮಾಡ್ಕೊ ಅಂತ ಹೇಳಿ ಎದ್ದೇಳಿಸ್ತಾ ಇದ್ದೀನಿ. ಸ್ಕೂಲಿಗೆ ಕೂಡ ಇವತ್ತು ಲೇಟ್ ಆಗ್ತಾ ಇತ್ತು. ಇವತ್ತು ಅವಳು ಲೇಟಾಗೇ ಎದ್ದಿದ್ದಾಳೆ. 8 ಗಂಟೆನೂ 8:15 ಆಗ್ತಾ ಬಂತು. ಯಾಕೋ ಸ್ವಲ್ಪ ಡಲ್ಲಾಗಿದ್ಲು. ಸರಿ ಆಯಿತು ಮಲ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಇವಾಗ ಅವಳನ್ನ ನಿಧಾನಕ್ಕೆ ಎದ್ದೇಳಿಸ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳು ಈ ಥರ ಎದ್ದವಳವಳೆ ಎಲ್ಲ ಹತ್ಕೊತಾನೆ ಎದ್ದೇಳ್ತಾಳೆ. ಅಮ್ಮ ನನಗೆ ನಿದ್ದೆ ಮಾಡಬೇಕು ಅಂತ ಹೇಳಿ. ಬಟ್ ಇವತ್ತು ಓಕೆ ಹತ್ತಿಲ್ಲ, ಸುಮ್ಮನೆ ಎದ್ಬಿಟ್ಟು ಕುತ್ಕೊಂಡಿದ್ದಾಳೆ. ಸ್ವಲ್ಪ ಅವಳೇ ಒಂದು 5 ನಿಮಿಷ ಹಂಗೆ ಕುತ್ಕೊಂಡು ಆಮೇಲೆ ಅವಳ ಪಾಡಿಗೆ ಅವಳು ರೆಡಿ ಆಗ್ತಾಳೆ. ಹಾಗೆ ಅಮ್ಮ ಮಕ್ಳಿಗೆ ಸ್ವಲ್ಪ ಹಣ್ಣೆಲ್ಲ ತೊಗೊಂಬಂದಿದ್ರು, ಡ್ರ್ಯಾಗನ್ ಫ್ರೂಟ್ಸು ಅದೆಲ್ಲ. ಸ್ವಲ್ಪ ಹೆಲ್ತಿಗೆ ತುಂಬ ಸ್ವಲ್ಪ ಅಲ್ಲ, ತುಂಬಾ ಒಳ್ಳೆಯದು ಹೆಲ್ತಿಗೆ ಅಂತ ಹೇಳಿ ಮಕ್ಕಳಿಗೂ ನನಗೂ ತೊಗೊಂಬಂದಿದ್ರು. ಚೆನ್ನಾಗಿದೆ ಡ್ರ್ಯಾಗನ್ ಫ್ರೂಟ್ಸು. ನನ್ನ ಮಕ್ಳಿಗೆ ತುಂಬ ಇಷ್ಟ, ಹಾಗಾಗಿ ಡ್ರ್ಯಾಗನ್ ಫ್ರೂಟ್ಸ್ ತೊಗೊಂಬಂದಿದ್ರು. ಹಾಗೆ ಮಾವಿನ ಹಣ್ಣು ತೊಗೊಂಬಂದಿದ್ರು. ಇದು ಆಯಿಲು ಪ್ಯಾಕೆಟ್ ಇದರೊಳಗೆ ಇಕ್ಕಿದ್ದೆ. ಇದನ್ನು ದೀಪಕ್ಕೆ ಉಪಯೋಗಿಸ್ತೀವಿ ಈ ಆಯಿಲ್ನ, ಹಾಗಾಗಿ ಇದರಲ್ಲೇ ಹಾಕಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಟಿಫನ್ ಎಲ್ಲ ರೆಡಿ ಇದೆ. ಅವಳನ್ನ ರೆಡಿ ಮಾಡಿ ಅವಳು ಟಿಫನ್ ಮಾಡಿಸಿ ಸ್ಕೂಲಿಗೆ ಕಳಿಸ್ಬೇಕು. ನೋಡಿ ಇನ್ನೂ ಕುತ್ಕೊಂಡಿದ್ದಾಳೆ. ಅವಳಿಗೆ ಸ್ವಲ್ಪ ನೈಸ್ ಮಾಡಿ ಪೂಸಿ ಹೊಡೆದು, ಇಲ್ಲಮ್ಮ ಬ್ರಷ್ ಮಾಡು ಜಾಣಿ, ಹಂಗೆ ಹಿಂಗೆ ಅಂತ ಹೇಳಿದರೆ ಸರಿ ಆಯಿತು ಅಂದ್ಬಿಟ್ಟು ಬ್ರಷ್ ಮಾಡ್ತಾಳೆ. ಇವಾಗ ನೋಡಿ ನಾನೇ ಬ್ರಷ್ ಕೊಡ್ತಾಯಿದ್ದೀನಿ, ಬ್ರಷ್ ಮಾಡಮ್ಮ ಅಂತ ಅಂದಿದ್ದಕ್ಕೆ ಸರಿ ಅಮ್ಮ ಮಾಡ್ತೀನಿ ಅಂತ ಅಂದಳು. ಇದೆಲ್ಲ ಮುಗಿಸ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡೋಣ ಅಂದರೆ ಮಾಡಲಿಕ್ಕಾಗಲಿಲ್ಲ. ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡಿದೆ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಯಾರು ಕೂಡ ಮಿಸ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡೋದು. ಹಾಗೆ ಒಂದು ಲೈಕ್ನ ಮಾಡಿ ನಮಗೆ ಮೋಟಿವೇಟ್ ಮಾಡಿ. ನಿಮ್ಮ ಒಂದು ಲೈಕ್ ನಮ್ಗೆ ತುಂಬಾ ಮೋಟಿವೇಶನ್ ಕೊಡುತ್ತೆ. ಸರಿ. ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ಎಲ್ಲ ಸ್ವಲ್ಪ ರೇಷನ್ ಎಲ್ಲ ತೊಗೊಂಬಂದ್ವಿ. ಹಾಗೆ ಮಕ್ಕಳಿಗೆ ಒಂದು ಸ್ವಲ್ಪ ಬುಕ್ಸು ಈ ಥರ ಸ್ವಲ್ಪ ಜಾಸ್ತಿನೇ ರೇಷನ್ ತೊಗೊಂಬಂದ್ವಿ. ಯಾಕಂದರೆ ಇವಾಗ ಎಲ್ಲ ಮಕ್ಳಿಗೆ ಸ್ಕೂಲ್ ಫೀಸು ಬುಕ್ಸು ಅಂತಂದೇಳ್ಬಿಟ್ಟು ಎಲ್ಲ ತೊಗೊಂಬಂದಿರೋದ್ರಿಂದ ಪದೇ ಪದೇ ಮತ್ತೆ ತರೋದಕ್ಕಾಗಲ್ಲ. ಮತ್ತು ಯಾವಾಗಿರುತ್ತೋ ಕೈಯಲ್ಲಿ ಆವಾಗಲೇ ಒಂದೇ ಸಲ ತಂದಿರೋಣ ಅಂತೇಳಿ, ಯಾವಾಗಿರುತ್ತೋ ಅವಾಗ ಒಂದೇ ಸಲ ತೊಗೊಂಬರೋಣ ಅಂತ ಹೇಳಿ ಎಲ್ಲ ತೊಗೊಂಬಂದಿದ್ದೀನಿ. ಇವಾಗ ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ. ನೀನು ಅಲ್ಲೋ ಫಸ್ಟು, ನೀನು ಅಲ್ಲೋ. ಆಯ್ತು ಕೂತ್ಕೊ. ಮಕ್ಕಳಿಗೆ ಬೇಕಾಗಿರೋ ಕ್ರಯೋನ್ಸು ಆಯಿತಾ, 2 ಇಬ್ರಿಗೂ ಒಂದೊಂದು. ಆಮೇಲೆ ಅದೇ ಶಾರ್ಪ್ನರು, ಎರೇಸರು ಆ ಥರದ್ದು. ಮತ್ತು ಪೆನ್ನು, ಇದು ಮನೆಗೆ ಯೂಸ್ ಆಗುತ್ತೆ ಅಂತ ಹೇಳಿ ಇದಿಷ್ಟು. ಹಾಗೆ ಇಷ್ಟು ಕೂಡ 2 ಬುಕ್ಸು. ಟೋಟಲ್ ಆಗಿ ಒಂದು 30 ಬುಕ್ಸು, ಒಂದು 30 ಎಕ್ಸಸೈಸ್ ಇದೆ ಆಯಿತಾ, ನೋಟ್ ಬುಕ್ಸು. ಇದು ಸ್ಕ್ರಾಪ್ ಬುಕ್ ಅಂತ ಹೇಳಿದ್ರು, ಅದನ್ನ ಅಜಯ್ಗೊಂದೇ ಹೇಳಿರೋದು, ಹಾಗಾಗಿ ಅಜಯ್ಗೊಂದೇ ತಂದಿದ್ದೀನಿ. ಇದು ನೋಡ್ತಾ ಇದ್ದೀರಲ್ವಾ, ಇದೆಲ್ಲ ಫುಲ್ ಬುಕ್ಸು ಆಯಿತಾ. ಮತ್ತು ಟೋಟಲ್ ಆಗಿ ಒಂದು 30 ಬುಕ್ ಇದೆ. 2 ಲೈನು, 4 ಲೈನು ಮತ್ತು ಸಿಂಗಲ್ ಲೈನು, ಆಮೇಲೆ 100 ಪೇಜು ಮತ್ತು 200 ಪೇಜಸ್ಸು, ಈ ಥರದ್ದೆಲ್ಲ ಸೇರಿ ಒಂದು 30 ಬುಕ್ಸ್ ಇದಾವು. ಇಷ್ಟು ಬುಕ್ಸ್ನ ಇವಾಗ ತೊಗೊಂಬಂದಿದ್ದೀವಿ. ಮತ್ತು ಇನ್ನು ಸ್ಕೂಲಲ್ಲಿ ಬುಕ್ಸ್ ಕೊಟ್ಟಿಲ್ಲ, ಅದನ್ನು ಕೂಡ ಕೊಡ್ತಾರೆ. ಸೊ ಇದೆಲ್ಲ ಸೇರಿಬಿಟ್ಟು ಮತ್ತು ಒಂದೇ ಸಲ ಎಲ್ಲ ಬೈಂಡಿಂಗ್ ಎಲ್ಲ ಹಾಕಬೇಕು. ಸೊ ಇದಿಷ್ಟು ಸ್ಕೂಲಿಂದು. ಇದೆಲ್ಲ ಸೇರಿ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಆಯಿತಾ. ಫಸ್ಟು ಇದರಲ್ಲಿ ಏನಿದೆ ಅಂತ ಇದು ಆಮೇಲೆ ತೋರಿಸ್ತೀನಿ. ಇದರಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಇದರಲ್ಲಿ ಏನಂದರೆ ಇದು ಸುಮ್ಮನೆ ಸ್ಮೆಲ್ ಆಗಿಬಿಡುತ್ತೆ ಇದರಲ್ಲಿ ಇರುತ್ತೆ ಅಂತ ಹೇಳಿ ಇದನ್ನು ಸಪ್ರೇಟಾಗಿ ಇಟ್ಕೊಂಡಿರೋದು. ಈ ಥರ ಸೋಪಿನ ಪುಡಿ, ಇದು ಸೋಪಿನ ಪುಡಿ, ಆಮೇಲೆ ಶಾಂಪು ಆಯಿತಾ. ನೆಕ್ಸ್ಟು ಇದು ಬಟ್ಟೆ ತೊಳೆಯೋ ಸೋಪು, ಒಂದು ನಿಮಿಷ ಸುಮ್ಮನೆ. ಇದು ಬಟ್ಟೆ ತೊಳೆಯೋ ಸೋಪು. ಹಾಗೆ ಇದು ಒಂದು ನಿಮಿಷ, ಇದು ಪಾತ್ರೆ ತೊಳೆಯೋದಕ್ಕೆ ಆಯಿತಾ. ಆಮೇಲೆ ಕಂಫರ್ಟು, ಇವಾಗ ಮಳೆಗಾಲ ಬೇರೆ ಸ್ಟಾರ್ಟ್ ಆಯಿತು.
ಬಟ್ಟೆಗಳೆಲ್ಲ ಸ್ಮೆಲ್ ಬರ್ತಾವ ಅಂತ ಹೇಳ್ಬಿಟ್ಟು ಇದೊಂದು ಕಂಫರ್ಟ್ ತೊಗೊಂಬಂದಿದ್ದೀನಿ. ಒಂದು ಮಾರ್ಗು ಸೋಪು ಆಯಿತಾ, ಒಂದು ಚಿಕ್ಕದು, ಆಮೇಲೆ ಪೂಜೆಗೆ ಬೇಕಾಗಿರೋಂಥ ಕರ್ಪೂರ. ಇದಿಷ್ಟು ಐಟಮ್ಸು. ಮತ್ತು ಸ್ಮೆಲ್ ಬರುತ್ತಲ್ಲ ಅಡುಗೆ ಐಟಮ್ಸಲ್ಲಿ ಇತ್ತು ಅಂತ ಹೇಳಿ ಅದನ್ನು ಸಪ್ರೇಟಾಗಿ ತೊಗೊಂಬಂದಿರೋದು ಆಯಿತಾ. ಇವಾಗ ಅಡುಗೆ ಐಟಮ್ಸ್ ಏನು ತಂದಿದೆ ಅಂತ ತೋರಿಸ್ತೀನಿ. ಇಲ್ಲೇ ಇಲ್ಲದು ಹಿಂದಕ್ಕೆ ಸರಿ. ಟೂತ್ ಪೇಸ್ಟು 2 ಚಿಕ್ಕವು, ಆಮೇಲೆ ಇದು ಒಂದು ಬಿಸ್ಕೆಟ್ ಪ್ಯಾಕು ಫುಲ್ಲು 5 ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ ಅದೊಂದು ಬಿಸ್ಕೆಟ್ ಪ್ಯಾಕು. ಟೀಯಲ್ಲಿ ತಿನ್ಲಿಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಅದು. ಮತ್ತು ಇದು ಖಾರದ ಪುಡಿ ಪ್ಯಾಕೆಟು. ನೆಕ್ಸ್ಟು ಇದು ರುಚಿ ಗೋಲ್ಡು, ಇದೊಂದು ಪ್ಯಾಕೆಟು ಆಯಿಲು. ಆಮೇಲೆ ಶೇಂಗಾ, ನೆಕ್ಸ್ಟು ಬೇಳೆ, ಅವಲಕ್ಕಿ, ಮಡಕೆ ಕಾಳು, ಆಮೇಲೆ ಇದು ಕಡಲೆಬೇಳೆ, ನೆಕ್ಸ್ಟು ಇದು ಕಡಲೆಕಾಳು, ಅದಾದ್ಮೇಲೆ ಇದು ಉರ್ಗಡ್ಲಿ, ಇದು MTR ಸಾಂಬಾರ್ ಪುಡಿ 2 ಚಿಕ್ಕದು. ಇವಾಗ 10 ರೂಪಾಯಿ ಪ್ಯಾಕೆಟ್ ಬರುತ್ತಲ್ವಾ ಅದು MTR ಸಾಂಬಾರ್ ಪುಡಿ ಪ್ಯಾಕೆಟು. ನೆಕ್ಸ್ಟ್ ಇದು ಟೀ ಪುಡಿ. ಅದಾದ್ಮೇಲೆ ಒಂದು ಉಪ್ಪಿನಕಾಯಿ ಜಾರು, ಒಂದು ಫುಲ್ 1 kg ಬರುತ್ತಲ್ವ ಅದನ್ನ ತಗೊಂಬಂದ್ವಿ. ಜಾಸ್ತಿ ಉಪ್ಪಿನಕಾಯಿಗೆ ಜಾಸ್ತಿ ಇದು ಆಗುತ್ತೆ ನಮಗೆ. ಊಟಕ್ಕೆ ಅಂತೂ ಬರೀ ಅನ್ನಕ್ಕೂ ಕೂಡ ಉಪ್ಪಿನಕಾಯಿ ಹಾಕೊಂಡು ಊಟ ಮಾಡ್ತೀವಿ, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದನ್ನ ತಗೊಂಬಂದಿದ್ದೀನಿ. ಇದು ಆಂಧ್ರ ಉಪ್ಪಿನಕಾಯಿ ಅಂತಾರಲ್ವ ಆ ಥರದ್ದು ಚೆನ್ನಾಗಿರುತ್ತೆ ಇದು. ಅದಕ್ಕೆ ಇದು 1 kg. ನೆಕ್ಸ್ಟ್ ಇದು ಕಡಲೆ ಹಿಟ್ಟು ಆಯ್ತಾ. ಇದು ಉದ್ದಿನ ಬೇಳೆ, ಸರಿ ಅಮ್ಮ. ಆಮೇಲೆ ಸಕ್ಕರೆ, ಯಾವುದು ಜಾಸ್ತಿ ಖರ್ಚಾಗುತ್ತೋ ಅದೆಲ್ಲ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಇದು ರವೆ, ಇಡ್ಲಿ ರವೆ 1 kg ಪ್ಯಾಕೆಟು. ಇದು ಉಪ್ಪಿಟ್ಟು ರವೆ, ಆಮೇಲೆ ಇದು ಒಂದು ಪುಡಿ ಉಪ್ಪು, ಹಾಗೆ ಕಲ್ಲು ಉಪ್ಪು. ಸುಮ್ಮನೆ ಓಪನ್ ಆಗುತ್ತಲ್ಲ ಕೆಳಗಡೆ ಬಿದ್ದರೆ. ಇದಿಷ್ಟು ಐಟಮ್ಸು ಇವಾಗ ನಾವು ತೊಗೊಂಬಂದಿರೋಂಥದ್ದು ಆಯಿತಾ. ಈ ಸಲ ಇಷ್ಟೊಂದು ಐಟಮ್ಸ್ ತೊಗೊಂಬಂದ್ವಿ ಒಂದೇ ಸಲ, ಪದೇ ಪದೇ ಹೋಗೋದು ಬೇಡ ಅಂತ ಹೇಳಿ. ಇನ್ನೂ 1-2 ಐಟಮ್ ಮಿಸ್ಸಿಂಗ್ ಇದೆ, ಅದನ್ನ ತರಬೇಕಿತ್ತು, ಬಟ್ ನೆನಪಾಗಲಿಲ್ಲ ಆ ಟೈಮಲ್ಲಿ. ನೋಡುವ. ಸೊ ಇಷ್ಟು ಇವಾಗ ಅರ್ಜೆಂಟಲ್ಲಿ ನಮಗೆ ಬೇಕಾಗಿದ್ದು. ಇದು ನಮ್ಮ ಶಾಪಿಂಗ್ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ಆಯಿತಾ. ಇದಿಷ್ಟಕ್ಕೆ ಎಷ್ಟಾಯ್ತು ಅಂತಲೂ ಕೂಡ ಕೇಳಿರ್ತೀರಾ. ಸೊ ಇಷ್ಟು ಐಟಮ್ಗೆಲ್ಲ ಸೇರಿ 1600 ರೂಪಾಯಿ ಆಯಿತು. ಇದಿಷ್ಟಕ್ಕೂ 1600 ರೂಪಾಯಿ ಆಯಿತು. ಇದೇ ನಾವು ರಿಲಯನ್ಸಲ್ಲಿ ಅಲ್ಲೆಲ್ಲ ಹೋಗಿದ್ರೆ ಇದಕ್ಕೂ ಕಡಿಮೆಯಲ್ಲಿ ತೊಗೊಂಬರ್ತಾ ಇದ್ವಿ. ಅಂದರೆ ಐಟಮ್ಸ್ ಕಡಿಮೆ ಬರ್ತಾ ಇತ್ತು, ರೇಟ್ ಜಾಸ್ತಿ ಆಗ್ತಾ ಇತ್ತು. ಅದು ಬರೀ ತಿನ್ನೋದನ್ನೇ ತರ್ತಾ ಇದ್ವಿ, ಮನೆ ಐಟಮ್ಸ್ ಏನೂ ತರ್ತಾ ಇರಲಿಲ್ಲ. ಇಲ್ಲಿ ಹೋಗಿದ್ದೆ ಬೆಟರ್ ಅಂತ ಅನ್ನಿಸ್ತು. ಹಾಗಾಗಿ ಓಕೆ, ಇಷ್ಟೊಂದು ಐಟಮ್ಸ್ ಬಂದಿದೆ. ಆಯಿತು, ಇಷ್ಟೇ ಇವತ್ತಿನ ಶಾಪಿಂಗು. ಇವತ್ತು ತೊಗೊಂಬಂದಿದ್ದು ಬುಕ್ಸು, ಆಮೇಲೆ ಇದು ಮನೆಗೆ ಬೇಕಾಗಿರೋಂಥ ಐಟಮ್ಸು. ಮತ್ತು ಈ ಆಯಿಲ್ನ ಯೂಸ್ ಮಾಡ್ತೀರಂತ ಕೇಳ್ತೀರಾ. ಇದನ್ನ ನಾವು ಅಡುಗೆಗೆ ಉಪಯೋಗಿಸಲ್ಲ. ಈಗ ಫಸ್ಟ್ ಉಪಯೋಗಿಸ್ತಾ ಇದ್ದೆ ಆಯಿತಾ. ಇವಾಗ ಅಡುಗೆಗೆ ಇದನ್ನು ಉಪಯೋಗಿಸಲ್ಲ. ಇವಾಗ ಇದನ್ನು ಪೂಜೆಗಂತ ಉಪಯೋಗಿಸ್ತೀವಿ ಆಯಿತಾ. ಸೊ ಇಷ್ಟು ಫ್ರೆಂಡ್ಸ್, ಬಾಯ್. ಇದರಲ್ಲಿ ಬುಕ್ಸ್ಗಳಿದಾವು, ಏನೇನಿದೆ ಅಂತ ತೋರಿಸ್ತೀನಿ ನೋಡ್ರಿ. ಆಗಲೇ ಅಜಯ್ ಇವತ್ತು ತೊಗೊಂಡು ಹೋಗಿದ್ದಾನೆ, ಅವ್ನಿಗೆ ಬೇಕಾಗಿರೋ ಬುಕ್ಸ್ ಎಲ್ಲ ತೊಗೊಂಡು ಹೋಗಿದ್ದಾನೆ. ಭ್ರಮರನ್ ಬುಕ್ಸು ಇಷ್ಟೊಂದಿದೆ, ಇನ್ನು ಎಲ್ಲ ತೊಗೊಂಡು ಹೋಗಿದ್ದಾನೋ ಗೊತ್ತಿಲ್ಲ. ಇದೆಲ್ಲ ಇವಾಗ ಬೈಂಡ್ ಹಾಕಬೇಕು, ಅವನದು ಹಾಕಬೇಕು. ಬಟ್ ಸ್ಕೂಲಿಗೆ ತೊಗೊಂಡು ಹೋಗಿದ್ದಾನೆ ಅದಿಷ್ಟು.
ಹಾಗೆ ಸ್ಕೂಲಲ್ಲಿ ಕೂಡ ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ ಅವ್ರಿಗೆ. ಯಾವ್ಯಾವ ಬುಕ್ಸು ನೋಡಿ ಎಲ್ಲ ಇಟ್ಕೊಂಡಿದ್ದಾಳೆ. ಅವಳ ಬುಕ್ಸ್ ಎಲ್ಲ ತೊಗೊಂಬಂದು ಒಂದು ಕಡೆ ಕ್ಲೀನಾಗಿ ಇಟ್ಕೊಂಡಿದ್ದಾಳೆ. ಇದಿಷ್ಟು ಅವಳ ಬುಕ್ಸು. ಇದು ಎಕ್ಸ್ಟ್ರಾ ಏನಾದರೂ ಬರೆದಿಕ್ಲಿಕ್ಕಂತ ತೊಗೊಂಡಿಕ್ಕಿರ್ತೀನಿ. ಇದನ್ನು ಅವಳ ಹತ್ರ ಇಟ್ಕೊಂಡಿದ್ದಾಳೆ. ಇದೇ ಅವಳ ಬುಕ್ಸ್. ಇದು ಡೈರಿ, ಆಮೇಲೆ ಡ್ರಾಯಿಂಗ್ ಬುಕ್ಸ್ ಕೊಟ್ಟಿದ್ದಾರೆ. ಪೇಂಟ್ ಮಾಡಲಿಕ್ಕಷ್ಟೇ, ಡ್ರಾಯಿಂಗ್ ಏನಿಲ್ಲ. ಡ್ರಾಯಿಂಗ್ ಮಾಡೋದಕ್ಕೆ ನಾವು ಎಕ್ಸ್ಟ್ರಾ ಡ್ರಾಯಿಂಗ್ ಬುಕ್ ಕೊಡ್ತೀನಿ. ಆಮೇಲೆ ಇದು ಸೈನ್ಸ್ ಬುಕ್ಕು. ನೆಕ್ಸ್ಟು ಇದು ಸೋಷಿಯಲ್ಲು. ಏನೇನು ಓದ್ತಾಳೋ ಏನಿಲ್ಲ ನನಗಂತೂ ಅರ್ಥನೇ ಆಗ್ತಿಲ್ಲ. ಆಮೇಲೆ ಇದು ಹಿಂದಿ ಬುಕ್ಕು. ನಮಗೆಲ್ಲ ಅವಾಗ 5ನೇ ಕ್ಲಾಸಿಗೆ ಬರ್ತಾಯಿತ್ತು. ಬಟ್ ಇವಾಗಲೇ ಇವರಿಗೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಬರ್ತಾಯಿದೆ. ಫಸ್ಟ್ ಸ್ಟ್ಯಾಂಡರ್ಡ್ ಅನ್ನೋದಕ್ಕಿಂತ UKG ಇಂದನೇ ಅವರಿಗೆ ಹಿಂದಿ ಅನ್ನೋದು ಸ್ಟಾರ್ಟ್ ಆಗಿದೆ ಇಲ್ಲಿ. ಆಮೇಲೆ ಇದು ನೋಡಿ ಇಂಗ್ಲೀಷ್ ರೀಡರ್ ಅಂತ ಹೇಳಿ ಇದೊಂದು ಬುಕ್ಕು. ಆಮೇಲೆ ಕರ್ಸಿವ್ ರೈಟಿಂಗ್ ಇದನ್ನು ಕೊಟ್ಟಿದ್ದಾರೆ. ಅಜಯ್ಗೂ ಕೊಟ್ಟಿದ್ದರು ಕರ್ಸಿವ್ ರೈಟಿಂಗು. ಇವಳಿಗೂ ಕೊಟ್ಟಿದ್ದಾರೆ ನೋಡಿ ಕರ್ಸಿವ್ ರೈಟಿಂಗು. ಇದರಿಂದ ಅವ್ರ ಹ್ಯಾಂಡ್ ರೈಟಿಂಗ್ ಎಲ್ಲ ಚೆನ್ನಾಗಾಗುತ್ತೆ. ಮತ್ತು ಅವ್ರಿಗೆ ಕೂಡ್ಸ್ ಬರೀತಾರಲ್ಲ ಈಗ, ಅದನ್ನು ಕೂಡ ಚೆನ್ನಾಗಿ ಕಲಿತಾರೆ ಅಂತ ಹೇಳಿ ಇದೊಂದು ಕೊಟ್ಟಿದ್ದಾರೆ ಈ ಸಲ. ಆಮೇಲೆ ಮ್ಯಾಥ್ಸು, ಇದನ್ನು ಬೆಳಗ್ಗೆ ಅವ್ರ ಅಣ್ಣ ಹೇಳ್ಕೊಡ್ತಾ ಇದ್ದ. ಏನೇನೋ ಹೇಳ್ದ, ಅಂದರೆ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅವನಿಗೆಲ್ಲ ಗೊತ್ತಲ್ವ. ಸೊ ಅದನ್ನು ನೋಡಿಕೊಂಡು ಇದು ಹಿಂಗೆ ಮಾಡಬೇಕು, ಇದು ಹಾಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ. ಅದನ್ನೆಲ್ಲ ಸ್ವಲ್ಪ ಹೇಳ್ಕೊಟ್ಟ ಅವನು ಸ್ವಲ್ಪ ಓದೋದ್ರಲ್ಲಿ ಇಂಪ್ರೂವ್ ಇದ್ದಾನೆ. ಇದು ನಾನು ಕೊಡಿಸಿದ್ದು ಮಗ್ಗಿ ಬುಕ್ಕು. ಅಜಯ್ದು ತೆಗ್ದಿಟ್ಕೊಂಡಿದ್ದಾಳೆ ನೋಡಿ. ಅವಳು ಏನು ಬುಕ್ ಸಿಗ್ತಾಳೋ ಅಲ್ಲಿ ಇಟ್ಕೊಂಡಿದ್ದಾಳೆ. ಇದು ನೋಡ್ದ ಅಂದರೆ ಮತ್ತೆ ಜಗಳ ಸ್ಟಾರ್ಟ್ ಅವರು ಇಬ್ಬರು ಕೂಡ. ಇದು 2 ಲೈನ್ ಬುಕ್ಕು, 2 ಲೈನ್ ನೋಟ್ಸ್. ಇದಕ್ಕೆಲ್ಲ ಬೈಂಡಿಂಗ್ ಆಗಬೇಕು. 2 ಲೈನು, ಆಮೇಲೆ 4 ಲೈನ್. ಇದು ಆರಿಜೆಂಟಲ್ಲು ನೋಡಿ, ಆರಿಜೆಂಟಲ್ ಬುಕ್ಸ್ಗೂ ಇದು ಬೇರೆ. ಇದು 4 ಲೈನು ಎಲ್ಲ ಮಿಕ್ಸ್ ಮಾಡಿಕ್ಕಿದ್ದಾರೆ. ನಾನೆಲ್ಲ ಸಪ್ರೇಟ್ ಇಕ್ಕಿದೆ. ಇದು 4 ಲೈನು. ನೆಕ್ಸ್ಟು ಇದು 4 ಲೈನು. ಟೋಟಲ್ಲು ಒಂದು 3 ಡಜನ್ನಷ್ಟು ಬುಕ್ಸ್ನ ತೊಗೊಂಬಂದಿದ್ವಿ. ಒಂದು 30 ಮೇಲೇ ಬುಕ್ಸ್ ತೊಗೊಂಬಂದಿದ್ವಿ. ಇವಾಗ ಇಷ್ಟಿದೆ. ಇದಕ್ಕೆಲ್ಲ ಬೈಂಡಿಂಗ್ ಹಾಕಬೇಕು. ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ಬೈಂಡ್ ಹಾಕೋದಕ್ಕೆ ತೊಗೊಂಬಾ ಅಂತ ಹೇಳಿ. ಇವತ್ತು ತೊಗೊಂಬರ್ತಾರೆ. ಅದನ್ನೆಲ್ಲ ಇವಾಗ ಹಾಕಿ ಇಡಬೇಕು. ಅವ್ರು ಮತ್ತೆ ನಾಳೆ ಮತ್ತೆ ತೊಗೊಂಡೋಗ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನೆಲ್ಲ ಹಾಕಿ ನಾನೆಲ್ಲ ರೆಡಿ ಮಾಡಿಕ್ಬೇಕು. ಇದು ಆರಿಜೆಂಟಲ್ಲು, ಇದು 4 ಲೈನು, ಇದು ಸಿಂಗಲ್ ಲೈನು. ಇದು ಆರಿಜೆಂಟಲ್ಲು, ಇದು 2 ಲೈನು, 4 ಲೈನು, ಮತ್ತು ಇದು ಸಿಂಗಲ್ ಲೈನ್ ಒಂದು 100 ಪೇಜಿಂದು. ಇವಾಗ ಇದನ್ನೆಲ್ಲ ಒರೆಸಿಲೆಲ್ಲ ನೀಟಾಗಿ ಜೋಡಿಸಿಕ್ಬೇಕು ಅವ್ರಿಗೆ ಬುಕ್ಸ್ ಎಲ್ಲ ಇಡಲಿಕ್ಕೆ. ಇದು ಕಾರ್ನ್ ಕ್ಯಾಪು. ಇದೇ ನೋಡಿ ಅಜಯ್ಗೆ ಹಾಕಿದ್ದು ಕಾರ್ನ್ ಕ್ಯಾಪು. ಇದು ನಿಜವಾಗ್ಲೂ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಇದೇನೆಂದರೆ ಹಾಕಿದಾಗ ಸ್ವಲ್ಪ ಪೇನ್ ಆಗುತ್ತೆ. ಇದೇ ಥರ ಇರುತ್ತೆ ನೋಡಿ, ಈ ಥರ ಇದೇ ನಿಮ್ಗೆ ತೋರಿಸ್ತೀನಿ. ಅದನ್ನು ತೆಗೆದು ಸಪ್ರೇಟಾಗಿ ಇಟ್ಬಿಟ್ಟಿದ್ದಾರೆ ನನ್ನ ಮಕ್ಕಳು. ಈ ಥರ ಈ ಒಂದು ಪ್ಯಾಕೆಟಲ್ಲಿ ಇದೊಂದು ಬರುತ್ತೆ ಆಯಿತಾ, ಕಾರ್ನ್ ಕ್ಯಾಪು. ಅದರೊಳಗಡೆ ನೋಡಿ ಈ ಥರ ಇರುತ್ತೆ, ಪ್ಲಾಸ್ಟರ್ ಥರ ಇರುತ್ತೆ. ಇದು ರೌಂಡ್ ಕ್ಯಾಪ್ ಏನು ಕಾಣ್ತಾ ಇದೆಯಲ್ಲ ನಿಮಗೆ, ಇದೇ ಥರ ಸೇಮ್ ಹಿಂಗೆ ಇರುತ್ತೆ ರೌಂಡ್ ಕ್ಯಾಪು. ಇದು ನಮಗೆ ಎಲ್ಲಿ ಒಂದು ನಾರುಳ್ಳಿ ಇರುತ್ತಲ್ವ, ಇದ್ರೊಳಗಡೆ ಮುಲಾಮ್ ಇರುತ್ತೆ ಆಯಿತಾ. ಇದನ್ನು ಹಿಂಗೆ ಹಾಕ್ಬಿಟ್ಟು ಪ್ಲಾಸ್ಟರ್ ಇದನ್ನು ಫುಲ್ ಹಿಂಗೆ ಕವರಪ್ ಮಾಡಬೇಕು. ಸ್ವಲ್ಪ ಪೇನ್ ಆಗುತ್ತೆ ಹಾಕಿದಾಗ, ಬಟ್ ತಡ್ಕೊಂಡ್ರೆ ನಿಜವಾಗ್ಲೂ ಬೇಗನೆ ರಿಸಲ್ಟ್ ಸಿಗುತ್ತೆ. ಇದು ಎಲ್ಲ ಚೇಂಜ್ ಆಗುತ್ತೆ. ಇದು ವೈಟ್ ಏನಿದೆ ಇದೆಲ್ಲ ಕಲರ್ ಚೇಂಜ್ ಆಗಿಬಿಡುತ್ತೆ. ಇಲ್ಲ ಇದೆಲ್ಲ ಬಿಟ್ಕೊಳುತ್ತೆ. ಆವಾಗ ಮತ್ತೆ ಬಿಚ್ಚಿ ಮತ್ತೆ ಅದನ್ನ ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಆಯಿತಾ, ಆಯಿಂಟ್ಮೆಂಟ್ ಹಚ್ಬಿಟ್ಟು ಇದನ್ನು ಹಾಕಬೇಕು. ಆಯಿಂಟ್ಮೆಂಟ್ ಇಲ್ಲ ಅಂದ್ರೂ ಇದೊಂದು ಯೂಸ್ ಮಾಡಿದರೂ ಕೂಡ ಬರುತ್ತೆ ಆಯಿತಾ. ಸೊ ಇದನ್ನು ಅಕಸ್ಮಾತ್ ನಿಮ್ಗೆ ಯಾರಿಗಾದ್ರೂ ಆಗಿತ್ತು ಅಂದರೆ ನಾರುಳ್ಳಿಗೆ ನೀವು ಇದನ್ನು ಟ್ರೈ ಮಾಡ್ಬೋದು. ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ. ಓಕೆನಾ. ನನಗೆ ಇಲ್ಲಾಗಿತ್ತು, ಇಂಥ ಹತ್ರ ಆಗಿತ್ತು. ಇಲ್ಲಿ ಏನು ನೋಡ್ತಾ ಇದ್ದೀರಲ್ವ ಮಧ್ಯದಲ್ಲಿ ಇಲ್ಲಾಗಿತ್ತು, ಹಿಂಗೆ ಮಡ್ಚೋದಕ್ಕೆ ಬರ್ತಾ ಇರಲಿಲ್ಲ. ಅದೆಲ್ಲ ಕ್ಲಿಯರ್ ಆಗಿದೆ. ಆಗಿತ್ತು ಅಂತ ಕೂಡ ನಂಗೆ ಮಾರ್ಕ್ ಇಲ್ಲ. ಎಷ್ಟು ಯಾವಾಗಂದರೆ ಶ್ರೀಶೈಲಕ್ಕೆ ಹೋಗೋ ಟೈಮಲ್ಲಿ ನನಗೆ ಆ ಕೈಗೆ ಪ್ಲಾಸ್ಟರ್ ಹಾಕಿದ್ನಲ್ವ, ಸೊ ಅವಾಗೆಲ್ಲ ಕ್ಲಿಯರ್ ಆಯಿತು. ಇವಾಗ ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಅಜಯ್ಗೊಂದಿದೆ, ಸೊ ಅಜಯ್ಗೆ ಹಾಕ್ತಾ ಇದ್ದೀನಿ. ಅವನಿಗೂ ಕೂಡ ಕ್ಲಿಯರ್ ಆಗಿದೆ. ಒಂದೇ ಬೆರಳಲ್ಲಿ ಇಂಥ ಹೆಬ್ಬೆಟ್ಟು ಹತ್ರನೇ
ಇಲ್ಲೊಂದು, ಇಲ್ಲಿ 3 ಆಗಿದ್ವು. ಇವಾಗ ಟೋಟಲ್ 4 ಹೋಗಿದೆ ಆಯಿತಾ. ಇಲ್ಲಿ ಕಾರ್ನರಲ್ಲಿ ಇಲ್ಲೊಂದಿದೆ, ಇಲ್ಲೊಂದು ಹಾಕಿದ್ದೀನಿ ಇವಾಗ ಸದ್ಯಕ್ಕೆ. ಇದೊಂದು ಕ್ಲಿಯರ್ ಆಯ್ತು ಅಂದರೆ ಈ ಹೆಬ್ಬೆಟ್ಟಲ್ಲಿ ಕ್ಲಿಯರ್ ಆಗುತ್ತೆ. ಮತ್ತು ಇನ್ನು 2 ಬೆರಳು ಉಳಿಯುತ್ತೆ, ಇಲ್ಲೊಂದು. ಸೊ ಎರಡಕ್ಕೂ ಕೂಡ ಹಾಕ್ಬೇಕಷ್ಟೇ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.